ಜನ್ಮಸಿದ್ಧ ಪೌರತ್ವ ನೀತಿಯಲ್ಲಿ ಬದಲಾವಣೆ ತರೋದಕ್ಕೆ ಹೊರಟಿರ್ತಕ್ಕಂಥ ಟ್ರಂಪ್ ಸದ್ಯ ಭಾರಿ ವಿರೋಧದ ನಡುವೆಯೂ ಕಾರ್ಯನಿರ್ವಾಹಕ ಆದೇಶಕ್ಕೆ ಸಹಿ ಹಾಕಿದ್ದಾರೆ. ಅಷ್ಟಕ್ಕೂ ಈ ಜನ್ಮಸಿದ್ಧ ಪೌರತ್ವ ನೀತಿ ಎಂದ್ರೇನು, ಈ ನೀತಿಯಲ್ಲಿ ಟ್ರಂಪ್ ಅವರು ಏನ್ ಬದಲಾವಣೆಯನ್ನ ತರಲು ಬಯಸ್ತಾ ಇದ್ದಾರೆ, ಈ ನೀತಿ ಬದಲಾವಣೆಯಿಂದ ಆಗುವಂತಹ ಪರಿಣಾಮಗಳೇನು ಅನ್ನೋದನ್ನೇ ಹೇಳ್ತೀವಿ ಕೇಳಿ. ಅಮೆರಿಕದ ಜನ್ಮಸಿದ್ಧ ಪೌರತ್ವ ನೀತಿಯು ಶತಮಾನಗಳ ಇತಿಹಾಸವನ್ನ ಹೊಂದಿದೆ. ಅಮೆರಿಕ ಸಂವಿಧಾನದ 14ನೇ ತಿದ್ದುಪಡಿಯ ಪ್ರಕಾರ ಅಮೆರಿಕದಲ್ಲಿ ಜನಿಸಿದಂತಹ ವ್ಯಕ್ತಿಯನ್ನ ರಾಜ್ಯದ ಪ್ರಜೆ ಅಂತ ಪರಿಗಣಿಸಲಾಗುತ್ತೆ. ಈ ರೂಲ್ಸ್ ಅನ್ನ 1868ರಲ್ಲಿ ಅಂಗೀಕಾರ ಕೂಡ ಮಾಡಲಾಗಿದೆ. ಅಂದಿನಿಂದ ಅಮೆರಿಕದಲ್ಲಿ ಜನಿಸಿದಂತಹ ಯಾವುದೇ ಮಗುವಿಗೆ ಸ್ವಾಭಾವಿಕವಾಗಿ ಆ ದೇಶದ ಪೌರತ್ವ ಲಭಿಸುತ್ತೆ. ಈ ಐತಿಹಾಸಿಕ ನೀತಿಯಿಂದಾಗಿ ಅಮೆರಿಕವು ಜಗತ್ತಿನ ಮೂಲೆ ಮೂಲೆಗಳಿಂದ ಕೋಟ್ಯಾಂತರ ವಲಸಿಗರನ್ನ ತನ್ನತ್ತ ಸೆಳೀತಾ ಇದೆ. ಅಮೆರಿಕದ ವಲಸಿಗರಲ್ಲಿ ಬಹುಪಾಲು ಸಂಖ್ಯೆ ಭಾರತೀಯರಿದ್ದಾರೆ. ಸದ್ಯ ಈ ಜನ್ಮಸಿದ್ಧ ಪೌರತ್ವ ನೀತಿಯು ಅಮೆರಿಕದ ರಾಷ್ಟ್ರೀಯ ಹಿತಾಸಕ್ತಿಗೆ ಮಾರಕ ಅಂತ ಪ್ರತಿಪಾದಿಸ್ತಾ ಇರ್ತಕ್ಕಂಥ ಡೊನಾಲ್ಡ್ ಟ್ರಂಪ್ ಅಮೆರಿಕನನ್ನ ಭವಿಷ್ಯದ ದೃಷ್ಟಿಯಿಂದ ಈ ನೀತಿಯನ್ನ ರದ್ದುಗೊಳಿಸುವುದಾಗಿ ಹೇಳ್ತಿದ್ದಾರೆ. ಈ ರೂಲ್ಸ್ ಕೇವಲ ಅಕ್ರಮವಾಗಿ ನೆಲೆಸಿರ್ತಕ್ಕಂಥ ಪ್ರಜೆಗಳ ಮಕ್ಕಳಿಗೆ ಮಾತ್ರ ಅನ್ವಯವಾಗುತ್ತಿದೆಯಾದರೂ ತಮ್ಮ ಮಕ್ಕಳಿಗೆ ಅಮೆರಿಕದ ಪೌರತ್ವ ದೊರೆಯಬೇಕು ಎನ್ನುವಂತಹ ಬಯಸುವಂತಹ ಲಕ್ಷಾಂತರ ಜನರ ಆಸೆಗೆ ತಣ್ಣೀರನ್ನ ಎರಚುವಂತಾಗಿದೆ. ಸದ್ಯ ಡೊನಾಲ್ಡ್ ಟ್ರಂಪ್ ಅವರು ಸಹಿ ಮಾಡಿರ್ತಕ್ಕಂತಹ ಕಾರ್ಯನಿರ್ವಾಹಕ ಆದೇಶದ ಪ್ರಕಾರ ಹೊಸದಾಗಿ ಜನಿಸುವಂತಹ ಮಕ್ಕಳ ಪೋಷಕರ ಪೈಕಿ ಒಬ್ಬರಾದರೂ ಅಮೆರಿಕದ ಕಾನೂನುಬದ್ಧ ಪ್ರಜೆಯಾಗಿದ್ದರೆ ಮಾತ್ರ ಆ ಮಕ್ಕಳಿಗೆ ಪೌರತ್ವ ದೊರೆಯಲಿದೆ. ಒಂದು ವೇಳೆ ಪೋಷಕರ ಬಳಿ ಅಮೆರಿಕದ ಪ್ರಜೆಯಾಗಿರ್ತಕ್ಕಂತಹ ಸೂಕ್ತ ದಾಖಲೆಗಳು ಇರದಿದ್ರೆ ಅವರಿಗೆ ಹುಟ್ಟುವಂತಹ ಮಕ್ಕಳಿಗೆ ಪೌರತ್ವ ದೊರೆಯೋದಿಲ್ಲ. ಇನ್ನು ಈ ಕಾರ್ಯನಿರ್ವಾಹಕ ಆದೇಶವು ಡೊನಾಲ್ಡ್ ಟ್ರಂಪ್ ಅವರು ಸಹಿ ಮಾಡಿದಂತಹ 30 ದಿನಗಳ ಬಳಿಕ ಅಂದ್ರೆ ಫೆಬ್ರವರಿ 19ರಿಂದ ಜಾರಿಗೆ ಬರಲಿದೆ. ಅಂದ್ರೆ ಫೆಬ್ರವರಿ 19ರ ನಂತರ ಹುಟ್ಟುವಂತಹ ಮಕ್ಕಳಿಗೆ ಈ ನೀತಿ ಅನ್ವಯಿಸ್ತಾ ಇದೆ. ಆದ್ರೆ ಈ ನಿರ್ಧಾರದ ವಿರುದ್ಧ ಭಾರಿ ವಿರೋಧಗಳು ವ್ಯಕ್ತವಾಗ್ತಾ ಇದ್ದು ಟ್ರಂಪ್ ನಿರ್ಧಾರವನ್ನ ಬದಲಿಸ್ತಾರಾ ಇಲ್ವಾ ಅಂತ ಕಾದ್ ನೋಡ್ಬೇಕಾಗಿದೆ.